ಓಂ ಗಂ ಗಣಪತಯೇ ನಮಃ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ಆಚಾರ್ಯ ಶಂಕರ ಗುರುಭ್ಯೋ ನಮಃ. ಜೈ ಜ್ಞಾನೇಶ್ವರಿ. ಅತ್ಯಂತ ಆನಂದವಾಗ್ತಾ ಇದೆ. ಇವತ್ತಿನ ದಿನ ನಾವೆಲ್ಲರೂ ಸಹ ಚಿರಂಜೀವಿ ಶ್ರೀ ಸಾಯಿ ಅಚಿಂತ್ಯ ಇವರ ಉಪದ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ನಮ್ಮ ಆತ್ಮೀಯರು ದೈವಜ್ಞ ವಾಹಿನಿಯ ಅಧ್ಯಕ್ಷರು ಆಗಿ ಅನೇಕ ವಿಧದ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಯುತ ಕೃಷ್ಣಕುಮಾರ್ರವರ ಆಮಂತ್ರಣದ ಮೇರೆಗೆ ಸಾಯಿ ಅಚಿಂತ್ಯನನ್ನು ಹರಿಸಲು ತಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೀರಿ. ಮನಸ್ಸಿಗೆ ಆನಂದವಾಗ್ತಾ ಇದೆ. ಅದ್ಭುತವಾದಂಥ ಸಂತೋಷದಾಯಕವಾದಂಥ ಸಂಸ್ಕಾರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಂಡಿದ್ದೇವೆ. ಸಂಸ್ಕಾರ ಅಂದರೆ ಏನು, ಸಂಸ್ಕಾರ ಕೊಡುವುದರಿಂದ ಏನಾಗುತ್ತೆ ಎಂಬುದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಅತ್ಯಮೂಲ್ಯ ಮಾತುಗಳ ಮೂಲಕ ನಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಲೂ ಕೂಡ ಹೌದು. ಮಾನವ ಬರಬೇಕಾದರೆ ಅಜ್ಞಾನಿಯಿಂದ ಬರ್ತಾನೆ, ಸಾಯಬೇಕಾದರೂ ಕೂಡ ಅಜ್ಞಾನಿಯಾಗಿಯೇ ಸತ್ತರೆ ಅವನ ಜೀವನ ವ್ಯರ್ಥವಾಗ್ತದೆ. ಬಂದ ನಂತರ ಆಗ್ತಕ್ಕಂಥ ಪಡಿತಕ್ಕಂಥ ಜ್ಞಾನವನ್ನು ಪಡೆದು ಯಾವಾಗ ಮಾನವ ಸಂಸ್ಕಾರಯುಕ್ತನಾಗಿ ಬದುಕ್ತಾನೋ ಆವಾಗ ಅವನು ಮಾಧವನಾಗ್ತಾನೆ, ನರನಿಂದ ನಾರಾಯಣನಾಗ್ತಾನೆ, ಜೀವನಿಂದ ಶಿವತ್ವನು ಪಡಿತಾನೆ ಎಂಬಂಥ ಒಳ್ಳೆಯ ಸಂದೇಶವನ್ನು ಪರಮ ಪೂಜ್ಯ ಶ್ರೀಗಳವರು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಪ್ರಾಯಶಃ ಉಪನಯನ ಉದ್ದೇಶವೇ ಅದೇ ಆಗಿದೆ. ಉಪನಯನ, ಉಪ ಅಂಥೇಳಿ ಶಬ್ದಕ್ಕೆ ಅರ್ಥ ಊಪರ್, ಅಪ್ ಅಂಥೇಳಿ. ನಯ ಅಂತ ಹೇಳಿಬಿಟ್ರೆ ತೆಗೆದುಕೊಂಡು ಹೋಗುವುದು, ಕರ್ಕೊಂಡು ಹೋಗುವುದು, ಮಾನವನನ್ನು ಮಾಧವತ್ವಕ್ಕೆ ಏರಿಸುವಂತಹದ್ದು, ನರನನ್ನು ನಾರಾಯಣತ್ವಕ್ಕೆ ಕಳಿಸ್ಕೊಂಡು ಹೋಗುವಂತಹದ್ದು, ಜೀವನನ್ನು ಶಿವತ್ವದತ್ತ ಒಯ್ಯುವಂಥ ಸಂಸ್ಕಾರಕ್ಕೆ ಉಪನಯನ ಸಂಸ್ಕಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಸಂಸ್ಕಾರದಲ್ಲಿ ತುಂಬ ವೈಶಿಷ್ಟ್ಯವನ್ನು ನಮ್ಮ ಹಿರಿಯರು ಕೊಡ್ತಾ ಬಂದಿದ್ದಾರೆ. ಒಟ್ಟುವಿಗೆ 8ನೇ ವಯಸ್ಸಾದಾಗ 16 ವರ್ಷದವರೆಗೆ ಯೋಗ್ಯ ಸಂದರ್ಭದಲ್ಲಿ ಯಾವಾಗ ಈ ವಿಧವಾದಂಥ ಸಂಸ್ಕಾರವನ್ನು ನಾವು ಒಟ್ಟಿಗೆ ಕೊಡ್ತೀವೋ ಆವಾಗ ಅವನಲ್ಲಿರ್ತಕ್ಕಂಥ ಬೌದ್ಧಿಕ ಜ್ಞಾನ ವಿಕಾಸವಾಗ್ತಾ ಹೋಗ್ತದೆ. ತನ್ನ ಕರ್ತವ್ಯಗಳನ್ನು ತಿಳಿದುಕೊಂಡು ಆ ಒಟ್ಟು ಜೀವನದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಕೇವಲ ತಾನು ತನ್ನವರು ಇಷ್ಟೇ ಅಲ್ಲ, ಈ ಮನುಕುಲವೇ ತನ್ನದು ವಸುಧೈವ ಕುಟುಂಬವೆಂಬಂಥ ಒಳ್ಳೆಯ ಉದಾತ್ತ ಭಾವನೆ ಜಾಗೃತವಾಗಿ ತಾನು ಒಳ್ಳೆಯ ರೀತಿಯಲ್ಲಿ ಬದುಕುವುದರೊಂದಿಗೆ ಇತರರು ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕುವಂಥ ವಿಶೇಷವಂಥ ಸಹಕಾರ ನೀಡುವಂಥ ಉದಾತ್ತ ಚಿಂತನೆ ಅವನಲ್ಲಿ ಪ್ರಾಪ್ತವಾಗ್ತದೆ. ಆ ಪ್ರಾಪ್ತವಾಗಲಿಕ್ಕೆ ಇರ್ತಕ್ಕಂಥ ಪೂರ್ವ ಸಂಸ್ಕಾರವೇ ಈ ಉಪನಯನ ಸಂಸ್ಕಾರವಾಗಿದೆ. ಹೀಗಾಗಿ ಪ್ರಾಯಶಃ ಎಲ್ಲ ಸಂಸ್ಕಾರಗಳಲ್ಲಿ ಈ ಉಪನಯನ ಸಂಸ್ಕಾರಕ್ಕೆ ಹೆಚ್ಚು ಒತ್ತನ್ನು ಮಹತ್ವವನ್ನು 16 ಸಂಸ್ಕಾರಗಳಲ್ಲಿ ಈ ಉಪನಯನ ಸಂಸ್ಕಾರ ಎಂಬುವಂಥದ್ದು 10ನೇ ಸಂಸ್ಕಾರ. 10 ಎಂಬುವಂಥ ಅಂಕೆ ಪರಿಪೂರ್ಣವಾದಂಥ ಅಂಕೆ ಮತ್ತು ಹತ್ತಲಿಕ್ಕೆ ಯೋಗ್ಯವಾದಂಥ ಅಂಕೆ. ಅಂದರೆ ನಾವು ಉನ್ನತ ಮಟ್ಟಕ್ಕೆ ಏರಬೇಕು, ಹತ್ತಬೇಕು, ಮುಂದೆ ನಡೆಯಬೇಕು ಎಂಬುವಂಥ ಸಂಕೇತ 10ನೇ ಅಂಕೆಯಾಗಿ ಇವತ್ತು ಆ ಸಂಸ್ಕಾರ ಚಿರಂಜೀವಿ ಸಾಯಿ ಅಚಿಂತ್ಯನಿಗೆ ಇಲ್ಲಿ ನೆರವೇರಿದೆ. ತುಂಬ ಸಂತೋಷವಾಗ್ತಾ ಇದೆ. ಪ್ರಾಯಃ ನಾವೆಲ್ಲರೂ ಸಹ ಇಂಥ ಅಭೂತಪೂರ್ವವಂಥ ಕ್ಷಣದ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ಕೇವಲ ಸಾಯಿ ಅಚಿಂತ್ಯನ ಉಪನಯನವಾಗಿದೆ, ನಾವು ಅವರನ್ನು ಹರಿಸಬೇಕು, ಇದಕ್ಕಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ, ಯೋಗ್ಯವಾಗಿದೆ. ಆದರೆ ನಾವು ಕೂಡ ಜೀವನದಲ್ಲಿ ಸುಸಂಸ್ಕೃತರಾಗಿ ಬಾಳುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಹೋಗುವಂಥ ಅನಿವಾರ್ಯತೆಯು ಕೂಡ ನಮ್ಮಲ್ಲಿದೆ. ಯಾವಾಗ ನಾವು ನಮ್ಮ ಕಿರಿಯರು ಸುಸಂಸ್ಕೃತರಾಗಿ ಬಾಳ್ಬೇಕೆಂಬಂಥ ವಿಚಾರವನ್ನು ಮಾಡಿ ಜೀವನದಲ್ಲಿ ಮುನ್ನಡಿತೇವೆ, ಕೇವಲ ನಮ್ಮ ವಿಚಾರಗಳು ನಮ್ಮ ಮಕ್ಕಳನ್ನು ಸುಸಂಸ್ಕೃತರಾಗಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಮಕ್ಕಳು ಸುಸಂಸ್ಕೃತರಾಗಬೇಕಾದರೆ ಅವರ ಜೀವನದಲ್ಲಿ
ಒಳ್ಳೆಯ ಆಚಾರ ವಿಚಾರಗಳು ಅವರಲ್ಲಿ ಪ್ರಾಪ್ತವಾಗಬೇಕಾದರೆ ಪ್ರಾಯಶಃ ಅದನ್ನು ಹಿರಿಯರು ಮಾಡಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿ ಹಿರಿಯರು ಹೇಳ್ತಾರೆ, ಯತ್ತದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಅಂಥೇಳಿ. ಹಿರಿಯರು ಯಾವ ಮಾರ್ಗದಲ್ಲಿ ನಡೀತಾರೋ ಅದೇ ಮಾರ್ಗದಲ್ಲಿ ಅವರ ಮಕ್ಕಳು ಕೂಡ ಆ ನಿಟ್ಟಿನಲ್ಲಿ ಸಾಕ್ತಾರೆ. ಹೀಗಾಗಿ ಹಿರಿಯರಂಥ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆದಾಗ, ಸುಸಂಸ್ಕೃತವಾದಂಥ ಜೀವನವನ್ನು ಸಾಗಿಸಿದಾಗ, ಒಳ್ಳೆಯ ಭಾವನೆಯಿಂದ ನಾವು ಎಲ್ಲರೊಟ್ಟಿಗೆ ಬೆರೆತಾಗ ನಮ್ಮ ಮಕ್ಕಳು ಕೂಡ ಅದನ್ನು ನೋಡಿ ಅದನ್ನೇ ಅನುಸರಿಸ್ತವೆ. ಆದರೆ ಇವತ್ತು ನಮ್ಮ ಜೀವನ ಚಿಂತನೆ ವಿಕೃತವಾಗಿದೆ. ನಮ್ಮ ವಿಚಾರ ನನ್ನ ಹೇಗೋ ಜೀವನವಾಯಿತು, ನಾನು ಹೇಗಾದರೂ ಬದುಕಿದೆ, ನನ್ನ ಮಕ್ಕಳು ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ತೇವೆ. ವಿಚಾರವೇನೋ ಸರಿಯೇ, ಆದರೆ ನಮ್ಮ ಆಚಾರ ಸರಿಯಾಗಿಲ್ಲದಿದ್ದರೆ ನಮ್ಮ ಮಕ್ಕಳು ನಮ್ಮ ವಿಚಾರದಂತೆ ನಡೆಯುವುದಿಲ್ಲ, ನಮ್ಮ ಆಚಾರದಂತೆ ನಡೀತೇವೆ ಅಂತ ಸತ್ಯವನ್ನು ಇವತ್ತು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಇವತ್ತು ನಾವು ನೋಡ್ತೇವೆ, ಅನೇಕರಿಗೆ ಮಕ್ಕಳನ್ನು ನಾವು ಇವತ್ತು ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಉಪನಯನ ಮಾಡ್ತೇವೆ. ಉಪನಯನ ಆದಮೇಲೆ ಅವನಿಗೆ ನಾವು ಸಂಧ್ಯಾವನೆ ಮಾಡಿ ಅಂಥೇಳಿ ಒತ್ತಾಯವನ್ನು ಕೂಡ ಮಾಡ್ತೇವೆ. ಆದರೆ ಮಕ್ಕಳು ಇವತ್ತು ಸಂಧ್ಯಾವನೆ ಮಾಡ್ತಿದ್ದಾರೆ ಎಂಬಂಥ ಪ್ರಶ್ನೆಯನ್ನು ನಮ್ಮಲ್ಲಿ ನಾವು ತಿಳ್ಕೊಂಡಾಗ ಇಲ್ಲೇ ಎಂಬಂಥ ಉತ್ತರವೇ ಸಹಜವಾಗಿ ನಮ್ಗೆ ಬರ್ತದೆ. ಕಾರಣವೇನು? ನಾನು ನನ್ನ ಮಠಕ್ಕೆ ಬಂದಾಗ ಹುಡುಗರಿಗೆ ಕೇಳ್ತೇನೆ, ಯಾಕೆ ನೀವು ಸಂಧ್ಯಾವನೆ ಮಾಡೋದಿಲ್ಲ, ನಿಮ್ಮ ತಂದೆಯವ್ರು ಇಷ್ಟೆಲ್ಲ ಹೇಳಿದ್ರು ಕೂಡ ಅಂಥೇಳಿ. ಆವಾಗ ಮಕ್ಕಳ ಮಾತು ಕೇಳಿದಾಗ ತುಂಬ ಮನಸ್ಸಿಗೆ ನೋವಾಗ್ತದೆ. ಅವ್ರು ಹೇಳ್ತಾರೆ, ಸ್ವಾಮೀಜಿ ನನ್ನ ತಂದೆಯವರೇ ಸಂಧ್ಯಾವನೆ ಮಾಡೋದಿಲ್ಲ, ನಾನು ಯಾಕೆ ಮಾಡಬೇಕು ಅಲ್ವಾ? ನೋಡಿ, ಮಕ್ಕಳು ಕಲಿಯುವುದು ಯಾವುದರಿಂದ? ಹಿರಿಯರು ಯಾವ ರೀತಿಯಾಗತ್ತೆ ಆಚರಿಸ್ತಾರೋ ಅದನ್ನು ನೋಡ್ತಾನೆ ಮಕ್ಕಳು ಕಲಿಯುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಾಯಶಃ ನಾವು ನಮ್ಮ ಜೀವನದಲ್ಲಿ ಸುಸಂಸ್ಕೃತವಾಗಿ ಬಾಳಾಗ ಮಾತ್ರ ಸಂಧ್ಯಾವನ್ನೇ ಗಾಯತ್ರಿಯಪ್ಪ, ಹಿರಿಯರನ್ನು ಗೌರವಿಸುವಂಥದ್ದು, ಸಮಾಜ ಜೊತೆಗೆ ಬೆರೆದುಕೊಂಡು ಹೋಗುವಂಥದ್ದು, ಭಾರತೀಯ ಸಂಸ್ಕೃತಿಗೋಸ್ಕರ ಹೋರಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಯಾವಾಗ ಬೆಳೆಸ್ಕೊಂಡು ಬರ್ತಾ ಹೋಗ್ತೀವೋ ಆವಾಗಲೇ ನಮ್ಮ ಮಕ್ಕಳು ನಮ್ಮ ದಾರಿಯತ್ತ ಸಾಗುವಂಥದ್ದು. ಕೇವಲ ನಾವು ಮಾತುಗಳಿಂದ ನಮ್ಮ ಮಕ್ಕಳಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯವಾಗ ಆಚರಿಸಿ ನಮ್ಮ ಮಕ್ಕಳಲ್ಲಿ ಬದಲಾವಣೆಯನ್ನು ತುಂಬಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಇವತ್ತಿನ ಸಂಸ್ಕಾರ ಚಿರಂಜೀವಿ ಸಾಯಿ ಅಚಿಂತನೆ ಆದರೂ ಕೂಡ ನಾವು ಕೂಡ ಸುಸಂಸ್ಕೃತವಾಗಿ ಬಾಳ್ಬೇಕೆಂಬಂಥ ಚಿಂತನೆಯನ್ನು ಇಟ್ಕೊಂಡು ನಾವು ಯಾವಾಗ ಇನ್ನು ಹೊರಗೆ ಸಾಕ್ತೇವೋ ಆಗಲೇ ನಮ್ಮ ಭಾರತೀಯ ಭವ್ಯತೆ ಅತ್ಯಂತ ವಿಜೃಂಭಣೆಯಿಂದ ಬೆಳಗಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನವನ್ನು ಪರಿವರ್ತಿಸ್ಕೊಳ್ಳೋಣ. ನಮ್ಮ ಹೇಳ್ತಾರೆ, ಜಿಯೋ ಅವ್ರ ಜೀನೇದೋ ಅಂಥೇಳಿ. ನಾವು ಚೆನ್ನಾಗಿ ಬದುಕಬೇಕಂತೆ, ಅಷ್ಟೆಲ್ಲ ನಮ್ಮ ಇತರರು ಕೂಡ ಚೆನ್ನಾಗಿ ಬದುಕುವಂಥ ಅವಕಾಶವನ್ನು ನಾವು ಕಲ್ಪಿಸ್ಕೊಳ್ಬೇಕಂತೆ. ಆ ನಿಟ್ಟಿನಲ್ಲಿ ಯಾವಾಗ ನಾವು ಸಾಕ್ತೇವೋ ಆವಾಗ ನಮ್ಮ ಜೀವನವೂ ಕೃತಕೃತ್ಯವಾಗ್ತದೆ. ಪರರ ಜೀವನದಲ್ಲಿ ಆನಂದವನ್ನು ತುಂಬಿದಂಥ ಸೌಭಾಗ್ಯವೂ ಕೂಡ ನಮಗೆ ಪ್ರಾಪ್ತವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನ ಶೈಲಿ ಉತ್ತಮ ದಿಶೆಯಲ್ಲಿ ಸಾಗಲಿ. ನಾವೆಲ್ಲರೂ ಕೂಡ ಉತ್ತಮರಾಗಿ ಬಾಳಿ ಬದುಕಿ ಇತರು ಕೂಡ ಒಳ್ಳೆಯದಾಗುವಂತೆ ನಿಟ್ಟಿನಲ್ಲಿ ಜೀವನವನ್ನು ಸಾಗಿಸೋಣ ಎಂಬಂಥ ಮಾತನಾಡಲಿಕ್ಕೆ ಬಯಸ್ತಾ ತುಂಬ ಸಂತೋಷವಾಗ್ತಾ ಇದೆ. ಇವತ್ತಿನ ದಿನ ಶ್ರೀಯುತ ಕೃಷ್ಣಕುಮಾರ್ ಅವರ ಅಪೇಕ್ಷೆ ಮೇರೆಗೆ ನಾವು ಇವತ್ತಿಲ್ಲಿ ಬಂದಿದ್ದೇವೆ. ಉಪನಯನ ಶಬ್ದದ ಅರ್ಥವನ್ನು ಪರಮ ಪೂಜ್ಯ ಶ್ರೀಗಳು ಹೇಳಿದರು, ಗುರುಗಳ ಸಮೀಪಕ್ಕೆ ಮಗುವನ್ನು ಕರ್ಕೊಂಡು ಹೋಗುವುದು ಅಂಥೇಳಿ. ಯಾಕೆ? ಒಳ್ಳೆಯ ಸಂಸ್ಕಾರವನ್ನು ಆ ಮಗನಲ್ಲಿ ಬಿಟ್ಟಬೇಕಾದರೆ ಗುರುಗಳ ಸಾನ್ನಿಧ್ಯದಲ್ಲಿ ಯಾವಾಗ ಇರ್ತಾನೋ ಗುರುಗಳ ಆಚಾರ ವಿಚಾರವನ್ನು ತಿಳ್ಕೊಂಡು ಆ ಮಗನು ಕೂಡ ಅದೇ ರೀತಿ ನಡ್ಕೊಳ್ತಾ ಹೋಗ್ತಾನೆ. ತನ್ನ ಮುಖಾಂತರ ಒಂದು ಜೀವನ ಪರಿವರ್ತನೆ ಆಗ್ತದೆ ಅಂಥೇಳಿ ಖಂಡಿತವಾಗಲೂ ಕೂಡ ಅದೇ ನಿಟ್ಟಿನಲ್ಲಿ ನನ್ನ ಕೃಷ್ಣಕುಮಾರಣ್ಣವರು ಇವತ್ತಿನ ದಿನ ತಮ್ಮ ಮಗನ ಉಪನಯನವನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲೂ ಮಾಡ್ಬೋದಾಗಿತ್ತು. ಅವ್ರ ಊರು ಇದೇ ಆಗಿದ್ರು ಕೂಡ ಎಲ್ಲೂ ಉಪನಯನ ಸಂಸ್ಕಾರವನ್ನು ಅವರು ದುಡ್ಡು ಖರ್ಚು ಮಾಡ್ಬೋದಾಗಿತ್ತು. ಆದರೆ ಮಠದ ಮೇಲೆ ಭಕ್ತಿ, ನಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ, ಹೀಗಾಗಿ ಮಠದಲ್ಲೇ ಇದನ್ನು ಮಾಡಬೇಕು ಅಂಥೇಳಿ 3-4 ತಿಂಗಳ ಹಿಂದೆಯೇ ಮುಹೂರ್ತವನ್ನು ತೆಗೆದುಕೊಂಡು ಹೋಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿ ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ವಿಧಿವತ್ತಾಗಿ ಇವತ್ತು ಉಪನಯನ ಸಂಸ್ಕಾರವನ್ನು ತಮ್ಮ ಮಗನಿಗೆ ನಮ್ಮ ಕೃಷ್ಣನು ಮಾಡಿಸ್ಕೊಡ್ತಿದ್ದಾರೆ. ತುಂಬ ಮನಸ್ಸು ಸಂತೋಷವಾಗ್ತಾ ಇದೆ. ನಮಗೂ ಕೂಡ ಇದನ್ನು ನೋಡುವಂಥ ಅವಕಾಶವನ್ನು ಶ್ರೀಯುತ ಕೃಷ್ಣಕುಮಾರ್ ಅವರು ನಡೆಸ್ಕೊಟ್ಟಿದ್ದಾರೆ. ಹೀಗಾಗಿ ನನ್ನ ಕೃಷ್ಣಣ್ಣವರಿಗೆ ಹಾರ್ದಿಕವಾದ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮಿಂದ ನಮಗೂ ಕೂಡ ಇದು ಒಂದು ಯೋಗ ಸಿಕ್ತು. ಅಷ್ಟೆಲ್ಲ ತಮ್ಮೆಲ್ಲರ ಜೊತೆಗೆ ಒಂದು ಮಾತಾಡುವಂಥ ಯೋಗವೂ ಸಿಕ್ತು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಕೃಷ್ಣಣ್ಣವರು ಅಭೂತಪೂರ್ವವಾದ ಸಾಹಸ, ಮನಸ್ಸಲ್ಲಿ ಯಾರೋ ಒಂದು ಸಂಕಲ್ಪ ಮಾಡಿದ್ರೆ ಸಾಕು ಅದನ್ನು ಮಾಡಿಯೇ ತೋರಿಸ್ತಕ್ಕಂಥ ಒಂದು ನಿಶ್ಚಲವಾದಂಥ ಭಾವನೆ, ಗುರುಭಕ್ತಿ, ದೈವಶ್ರದ್ಧೆ ತುಂಬ ಅವರಲ್ಲಿ ಇದ್ದಂಥದ್ದನ್ನು ನಾವು ಅನೇಕ ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೇವೆ. ವಾಹಿನಿಯಲ್ಲೂ ಕೂಡ ತುಂಬ ಸಕ್ರಿಯವಾಗಿ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ.
ಅವರ ಉದ್ದೇಶ ತಾನೊಬ್ಬನೇ ಒಳ್ಳೆಯದಾಗೋದಲ್ಲ, ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಉದಾತ್ತ ಚಿಂತನೆಯನ್ನು ಅವರಿಟ್ಕೊಂಡು ಮುನ್ನಡೀತಾ ಇದ್ದಾರೆ. ನಮ್ಮ ಸಾಯುವ ಚಿಂತನೆಯೂ ಕೂಡ ಅಷ್ಟೇ. ನಮ್ಮ ವಿದ್ಯಾಲಯದಲ್ಲೇ, ಜ್ಞಾನೇಶ್ವರ ವಿದ್ಯಾಲಯದಲ್ಲೇ ಅವನು ಕಲಿತಾ ಇದ್ದಾನೆ. ತುಂಬ ಪ್ರತಿಭಾಶಾಲಿಯಂಥ ವಿದ್ಯಾರ್ಥಿ, ತುಂಬ ಒಳ್ಳೆಯ ವಿದ್ಯಾರ್ಥಿ. ಹೀಗಾಗಿ ಅವನ ಭವಿಷ್ಯವೂ ಕೂಡ ಉಜ್ವಲವಾಗಬೇಕು, ಅವನಿಗೆ ಜ್ಞಾನೇಶ್ವರಿ ಮಾತೆ ಅನುಗ್ರಹವೂ ಸಿಗಬೇಕು, ಗುರು ಅನುಗ್ರಹವೂ ಸಿಗುವಂಥ ಭಾವನೆಯಲ್ಲಿ ಇವತ್ತು ಈ ಉಪನಯನ ಸಂಸ್ಕಾರ ಶ್ರೀಮಠದ ಆವರಣದಲ್ಲಿ ನಿಂತಿರುವಂತಹದ್ದು ಮನಸ್ಸಿಗೆ ಸಂತಸ ಉಂಟು ಮಾಡಿದೆ. ತಾವೆಲ್ಲರೂ ಸಹ ಇವತ್ತು ನನ್ನ ಕೃಷ್ಣಣ್ಣನವರ ಪ್ರೀತಿಪೂರ್ವಕವಾದಂಥ ಆಹ್ವಾನಕ್ಕೋಸ್ಕರ ತಾವೆಲ್ಲರಲ್ಲಿ ಸೇರಿದ್ದೀರಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ತಾವೆಲ್ಲರೂ ಕೂಡ ಒಟ್ಟವನ್ನು ಆಶೀರ್ವಾದ ಮಾಡಲಿಕ್ಕಿದ್ದೀರಿ. ಆಶೀರ್ವಾದ ಅವರಿಗೆ ಹರಿಸಿ ಮತ್ತು ನಮ್ಮ ಕೃಷ್ಣನವರ ಆದರಾತಿಥ್ಯವನ್ನು ಸ್ವೀಕರಿಸಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಯಶಃ ಕೃಷ್ಣನವರು ಮಾತಾಡಬೇಕಾದರೆ ತುಂಬ ಭಾವುಕರಾಗಿಬಿಡ್ತಾರೆ. ಏನು ಹೇಳಬೇಕು ಏನು ಬಿಡಬೇಕು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಇವಾಗ ನಮ್ಮನ್ನಷ್ಟೇ ಸ್ವಾಗತಿಸಿದ್ರು, ನಿಮ್ಮನ್ನವರು ಸ್ವಾಗತ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ. ಯಾಕಂದ್ರೆ ಗದಗತರಾಗಿಬಿಟ್ರು. ಸಹಜವಾಗಿ ಪ್ರೀತಿ ಮನಸ್ಸಲ್ಲಿ ತುಂಬಂದಾಗ, ಭಾವನೆ ತುಂಬಂದಾಗ ಎಲ್ಲವೂ ಕೂಡ ಬಿಗಿದು ಬಿಡ್ತದೆ, ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲವನ್ನೂ ಕೂಡ ಮಾತಲ್ಲಿ ಹೇಳಬೇಕಾಗಿಲ್ಲ, ಮನಸ್ಸಿನ ಹೇಳಿದರೂ ಕೂಡ ನಿಮ್ಮ ತನಕ ತಲುಪ್ತದೆ. ಪ್ರಾಯಶಃ ಅವರ ಮನಸ್ಸಲ್ಲಿ ಇದ್ದದನ್ನೇ ತಿಳ್ಕೊಂಡು ಇವತ್ತು ನೀವೆಲ್ಲರೂ ಬಂದಿದ್ದೀರಲ್ವ, ಇಲ್ಲಿ ಅವರನ್ನು ಆಶ್ವಾಸಲಿಕ್ಕೆ ಬಂದಿದ್ದೀರಲ್ವ, ತುಂಬ ಸಂತೋಷವಾಗ್ತಾ ಇದೆ. ತುಂಬ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜನೆ ಮಾಡಿ ಪ್ರಾಯಶಃ ಇವತ್ತು ಎಲ್ಲರೂ ಕೂಡ ಅದ್ಭುತವಾದಂಥ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ತಾವೆಲ್ಲರೂ ಸಹ ಅವರ ಆದರಾತಿಥ್ಯವನ್ನು ಸ್ವೀಕರಿಸಿ ಅವರನ್ನೂ ಹರಿಸಿ ನನ್ನ ಆತ್ಮೀಯನ ಅಂತ ಶ್ರೀಯುತ ಸಾಯಿ ಅಚಿಂಚನೆಯೂ ಕೂಡ ಅನುಗ್ರಹ ಮಾಡಬೇಕು. ಭಗವಾನ್ ಸತ್ಯ ಸಾಯಿಬಾಬಾವರ ಅದ್ಭುತವಾದಂಥ ಮಂಟಪದ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಸತ್ಯ ಸಾಯಿಬಾಬಾವರ ಆಶೀರ್ವಾದವೂ ಕೂಡ ಆ ಒಟ್ಟುವಿಗೆ ಸಿಗಲಿ, ನಮ್ಮೆಲ್ಲರೂ ಕೂಡ ಪ್ರಾಪ್ತವಾಗಲಿ ಅಂಥೇಳಿ ಆ ಸತ್ಯ ಸಾಯಿ ಭಗವಾನದಲ್ಲಿ प्रार्थना सಲ್ಲಿಸ್ತಾ इದ್ದೇನೆ. खूप आनंद होत आहे. आज माझ्या कृष्णकुमारांचं आमंत्रणामुळे अनेक लोक महाराष्ट्रावरून सुद्धा आलेत आहे. त्या सर्वांना सुद्धा मी अत्यंत हार्दिक मनाने स्वागत करत आहे. त्यांच्यातर्फे तुम्ही आलात, खूप बरं वाटलं. तुमच्या सहकार्यामुळे हे कार्यक्रम यशस्वी झाला, त्यासाठी आपल्या सर्वांचंच मी हार्दिक स्वागत सांगतो आणि त्यांच्या जे काही विशेष आदरातिथ्य आहे ते स्वीकारावा आणि ते वटूला आशीर्वाद द्यावं असं विनंती करत आहे. मस्त बरे दिसले. आज तुमचं ग्लोकोच्या गायल्याची हे कार्यक्रम येऊन अत्यंत यशस्वी कंदिले. प्रायशः आज किती साई अचिंत्यासा हे दोन मागेले लक्ष्मण आले नातू हयतो आणि मागेले भटकळचे सत्यनारायणाला नातू बी हयतो. अशानु दोन्ही ठिकाणी मग आत्मीय त्याची सत्यनारायण बी मग अत्यंत आत्मीय, आमगेले लक्ष्मण बी मग अत्यंत आत्मीयची. आज दोघं लोक ना त्या दोघाला आशीर्वाद असतात. त्या आशीर्वादानिमित्तच तिघे आज मुंजी साह्याचे मुंजी मठ टाकायचे आता सुटणारे पळे या ते दोन शक्ती तिथले बरेच काम करता असायचे. अशा अंगण सत्यनारायणाला शक्ती द्यावं, आमगे लक्ष्मणाला व्यक्तित्व ज्या उठला होत असतात तिंगेले कार्यप्रवृत्ती कसते कसले स्वभाव असेल तिंगेले म्हणून सांगेन. प्रायशः त्याची एक शक्ती युक्ती आध्यात्मिक बल मागे साह्याचे युवा म्हणची प्रार्थना करतात. आज एक सुंदर तसा कार्यक्रम करते अवकाश कंदील तसले माझे कृष्णानाक धन्यवाद संचेष्ट करता असा. प्रायशः कृष्णानं उठलो का उलय का आम्ही त्याचे सांगतो कृष्णानाक उठलो का एक तोंड टाकून हसून उलय यावं म्हणून. कारण की ते टेन्शन बी असायची कितले दिवस तर गुतना उठलो का सांगणे वच्चे करचे इतले प्रमुख काम करत असतात. म्हटले रे मी जास्ती जेवण असते पडलेली ना त्याने कार्यक्रम पर्यटन कर का मागेले मलगड लोकांना आशे एक पूर्ती करता म्हणते चेडा भविष्य उज्ज्वल जावं म्हणते एक इच्छाचे इच्छेनिमित्त तिने आज सगळे कार्यक्रम केला असा. प्रायशः आम्ही इतके वेळ घेऊची दे त्याला वेळची परिकी ना पाहिजे तिने थोडे टाईम काढकाउंट वगैरे आमच्या लोकांनी इतकं उलीचं असायचे मस्त बरे दिसले. आज साह्याचे त्याला म्हणजे कार्यक्रम झाला असा. आम्ही त्या उली सांगले आम्ही बरेच चालले मात आमगे चेडाचे योग्य संस्कार मेळटा अशा आम्ही जीवना भितर बरे वाटे वच्या आमगे चेड पडून ते बरे वाटे येवची त्यांना आमगे समाज सुसंस्कृत्यानो एक समृद्ध्यानो मुखार वचे म्हणून प्रार्थना करतात. ह्या कार्यक्रमात इतके यशस्वी करचे कारण कोण तुम्ही दुड्डी कितले खर्च करीत किती आमंत्रण दिले